ಬಾಗಲಕೋಟೆ ನಗರದಲ್ಲಿರುವಂಥ ಮಿಲನ ಸಂಸ್ಥೆಯಲ್ಲಿ ಸಿಬ್ಬಂದಿ ಓರ್ವನು 10 ಲಕ್ಷ ರೂಪಾಯಿಗಳ ಅವ್ಯವಹಾರ ಮಾಡಿರುವುದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಹಣ ವಾಪಸ್ಸು ಕೊಡಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಂಗಳಮುಖಿಯರು ಮೊರೆ ಹೋಗಿದ್ದಾರೆ. ವಿರೂಪಾಕ್ಷ ಮಂಟೂರ್ ಎಂಬ ಯುವಕ ಸರ್ಕಾರದಿಂದ ಬಂದ ಹಣವನ್ನು ನಕಲಿ ಸಹಿ ಮಾಡಿ ತನ್ನ ಖಾತೆಗೆ ಹಾಕಿಕೊಂಡು ಅವ್ಯವಹಾರ ಮಾಡಿದ್ದಾನೆ. ಸೂಕ್ತ ತನಿಖೆ ನಡೆಸಿ ಹಣ ಮರಳಿಸುವಂತೆ ಮಿಲನ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. 10 ಲಕ್ಷ ಅವ್ಯವಹಾರ ಆಗಿರುವುದರಿಂದ ವೇತನ ಇಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮನವಿ ಸಲ್ಲಿಸಿ ತಮ್ಮ ನೋವನ್ನು ತೋರ್ಪಡಿಸಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಹ ತುಂಬಾ ಆತ್ಮೀಯದಿಂದ ಸ್ಪಂದಿಸಿ ಖಂಡಿತ ಇದನ್ನ ತ್ವರಿತಗತವಾಗಿ ಈ ಸಮುದಾಯದ ಜೊತೆಗೆ ನಾವು ಇಲಾಖೆ ಸಂಪೂರ್ಣ ಬೆಂಬಲ ನೀಡ್ತೀವಿ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಇವತ್ತು ತಕ್ಷಣ ಅವ್ರನ್ನ ಸ್ಪಾಟ್ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಾವ್ ಇಷ್ಟೇ ಕೇಳ್ಕೊಳ್ಳೋದು ಆಡಳಿತಕ್ಕೆ, ಈ ಸಮುದಾಯ ಬೀದಿಯಲ್ಲಿ ಇರುವಂತ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಅಲ್ಲಿ ಜೀವನ ಮಾಡುವಂತ ಸಮುದಾಯ, ಈ ಸಮುದಾಯದ ಒಂದು ಅಸ್ತಿತ್ವನೇ ಕಳ್ಕೊಳ್ಳೋ ಸ್ಥಿತಿಯಲ್ಲಿರುವಾಗ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಜೊತೆಗೆ ನಿಂತಿದ್ದು ತುಂಬಾ ಹಾರ್ಟ್ಫುಲ್ಲಿ ಥ್ಯಾಂಕ್ಫುಲ್ ಹೇಳ್ತೀನಿ ಇಬ್ಬರು ಅಧಿಕಾರಿಗಳಿಗೆ. ಈ ಶೋಷಿತ ಸಮುದಾಯ ಜೊತೆಗೆ ಇಡೀ ಟೋಟಲ್ 10,50,000 ಚಿಲ್ಲರೆ ಹಣ ಇರೋದು, 10,34,000 ಚಿಲ್ಲರೆ ಹಣನ ಕರಪ್ಷನ್ ಮಾಡಿದ್ದಾನೆ. ಒಂದು ಜಿಲ್ಲಾಡಳಿತ ಮತ್ತೆ ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಇದೆ ಈ ಸಮುದಾಯದ್ದು. ಖಂಡಿತ ಅದನ್ನ ರಿಕವರಿ ಮಾಡಿ HIV ಕಾರ್ಯಕ್ರಮವನ್ನ ಈ ಜಿಲ್ಲೆಯಲ್ಲಿ ತುಂಬಾ ಒಂದು ವ್ಯವಸ್ಥಿತವಾಗಿ ಮುನ್ನಡೆಸಕ್ಕೆ ಬೆಂಬಲವಾಗಿ ನಿಲ್ತಾರಂತ ಅದೊಂದು ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ಮಿಲನ ಸಂಘಕ್ಕೆ ಸಂಬಂಧಪಟ್ಟಂಗೆ ಒಂದು 420 ಮತ್ತೆ 406 ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ. ಸೊ ಇದರಲ್ಲಿ ಇರತಕ್ಕಂಥದ್ದು ಗುಳೆದಗುಡ್ಡಿಗೆ ಸಂಬಂಧಪಟ್ಟಂತ ಅದೇ ಇದರಲ್ಲಿ NGOದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸರ್ಕಾರದಿಂದ ಬಂದಿರತಕ್ಕಂಥ ಪರಿಹಾರ ಧನದಲ್ಲಿ ಒಟ್ಟು 10 ಲಕ್ಷ ರೂಪಾಯಿದನ್ನ ಅವರು ಯಾರ್ಯಾರು ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಅಕೌಂಟಿಗೆ ತಲುಪಿಸದೆ ತಾನು ಸ್ವಂತಕ್ಕಾಗಿ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಐತೆ. ಈಗ ಆಲ್ರೆಡಿ ನಾವು ಆರೋಪಿನ ನಾವು ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ವಿ, ಮತ್ತೆ ಅವರನ್ನು ತೆಗೆದು ಸೊ ಅವರು ಎಲ್ಲೆಲ್ಲಿ ಬೇರೆ ಬೇರೆ ಕಡೆಯಿಂದ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದವರು ಅಥವಾ ಸ್ವಂತಕ್ಕೆ ಉಪಯೋಗ ಮಾಡಿಕೊಂಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಬೇಗನೆ 10 ಲಕ್ಷ ರೂಪಾಯಿನ ರಿಕವರಿ ಮಾಡ್ತಕ್ಕಂಥದ್ದನ್ನು ಮತ್ತೆ ತನಿಖೆನ ಬೇಗ ಮುಗಿಸಿ ಆರೋಪಿತ ವಿರುದ್ಧ ದೋಷಾರೋಪಣೆ ಪತ್ರ ಸಲ್ಲಿಸತಕ್ಕಂಥದ್ದನ್ನ ಕಾನೂನು ಕ್ರಮದಲ್ಲಿ ಮಾಡ್ತೀವಿ. ಮಹಿಳೆಯರ ಫ್ಯಾಷನ್ಗಾಗಿ ಪ್ಲಸ್ ಪಾಯಿಂಟ್ ಶಾಪ್, ಕಟ್ ಪೀಸ್ ಆ್ಯಂಡ್ ಮ್ಯಾಚಿಂಗ್ ಸೆಂಟರ್, ಹೋಲ್ಸೇಲ್ ಮತ್ತು ರಿಟೇಲ್ ಕ್ಲಾತ್ ಮರ್ಚೆಂಟ್ಸ್. ನಮ್ಮಲ್ಲಿ ಡ್ರೆಸ್ ಮೆಟೀರಿಯಲ್ಸ್, ಪ್ಲೇನ್ ಸಾರಿ, ಪ್ರಿಂಟೆಡ್ ಕಾಟನ್, ಬನಾರಸ ಸಿಲ್ಕ್ ಬ್ಲೌಸ್, ಫ್ಯಾನ್ಸಿ ಲೇಸ್ ಮೆಟೀರಿಯಲ್ಸ್, ನೆಟ್ ದುಪ್ಪಟ, ಲೆಗಿನ್ಸ್, ಲೈನಿಂಗ್ಸ್, ಡೋರ್ ಕರ್ಟನ್ಸ್, ಬೆಡ್ಶೀಟ್, ಸೋಫಾ ಕವರ್, ಕಟ್ ಪೀಸಸ್ ಯೋಗ್ಯ ದರದಲ್ಲಿ ಗುಣಮಟ್ಟದ ಬಟ್ಟೆ ಸಿಗಲಿದೆ. ಒಮ್ಮೆ ಭೇಟಿ ನೀಡಿ. ಶಾಪ್ ನಂಬರ್ UG 18, ರೈಲ್ವೆ ಸ್ಟೇಷನ್ ರಸ್ತೆ, ಮಳ್ಳಿಗೇರಿ ಟವರ್, ಬಾಗಲಕೋಟೆ. ಜನಗಣತಿ ವರದಿ ನೆಪವೊಡ್ಡಿ ಒಳ ಮೀಸಲಾತಿ ಜಾರಿಗೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಸಡ್ಡೆ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಮುಖಂಡರಾಗಿರುವಂಥ ಮುತ್ತಣ್ಣ ಬೆನ್ನೂರು ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜಾತಿಯ ಗಣತಿ ಹಿನ್ನೆಲೆ ಇಡೀ ರಾಜ್ಯಾದ್ಯಂತ ಇದೇ ಅಕ್ಟೋಬರ್ 16ರಂದು ಬೃಹತ್ ಪ್ರತಿಭಟನಾ ನಡೆಸುವ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ತರಲಿಕ್ಕೆ ಇಷ್ಟೊಂದು ಮೀನಾಮೀಸಿ ಹಾಕಿಸ್ತೀರ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ನಿಂದನೆ ಮಾಡುವ ಕಡೆ ನೀವು ಹೊರಟಿದ್ದೀರಿ. ನಿಮ್ಮ ಮೇಲೆ ನಾವು ಮೊಕದ್ದಮೆಯನ್ನು ಹೂಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 16 ತಾರೀಕು ನಂತರ ರಾಜಭವನ ಮಾಧ್ಯಮದ ಮೇಲೆ ರಾಜಭವನ ಕಡೆ ಎತ್ತಿಕೊಂಡು ನಾವು ಮತ್ತೆ 2ನೇ ಹಂತದ ಹೋರಾಟವನ್ನು ಕುರಿತು ರಾಜಭವನದಿಂದ ರಾಜ್ಯಪಾಲರಿಂದ ಕರ್ನಾಟಕದ ಮುಖ್ಯಮಂತ್ರಿಯ ಸಂವಿಧಾನ ದ್ರೋಹದ ನಡೆಯನ್ನ ರಾಜ್ಯಪಾಲರು ಘೋಷಣೆ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಮುಖಾಂತರ ನಾವು ನ್ಯಾಯವನ್ನ ಬಯಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ನ ತೀರ್ಪಿನ ನಂತರ ಅವರು ಕಮಿಟಿ ಮಾಡ್ತಾರೆ ಕಾಂಗ್ರೆಸ್ನವರು. ಆ ಕಾಂಗ್ರೆಸ್ನವರು ಮಾಡಿದ ಕಮಿಟಿ ನ್ಯಾಯಸಮ್ಮತವ? ಒಬ್ಬ ದಲಿತ ನಾಯಕನಾಗಿ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದ ಆಶಯಗಳನ್ನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು ಕೂಡ ಅದನ್ನು ಮಾನ್ಯ ಮಾಡದೆ ಇಡೀ ದೇಶಕ್ಕೆ ಸಂವಿಧಾನಕ್ಕೆ ವಿಚಾರ ಮಾಡುತ್ತಿರುವುದು ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಒಂದು
ಕಲ್ಲಿನ 2 ಅಕ್ಕಿ ಹೊಡಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಭೂ ವೈವಿಧ್ಯತೆಯ ದಿನಾಚರಣೆಯ ಅಂಗವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಸಿಡಿಲು ಪಡೆ ಕಡೆಗೆ ನಮ್ಮ ನಡೆಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಕ್ಟೋಬರ್ 6ರಂದು ರವಿವಾರ ದಿನ ಭೂ ವೈವಿಧ್ಯತೆಯ ದಿನದ ಅಂಗವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅರುಣ್ ಮಿಸ್ಕಿನ್, ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಡಾಕ್ಟರ್ ಪ್ರಮೋದ್ ಮಿರ್ಜಿ ಹಾಗೂ ಖಜಾಂಚಿ ಆಗಿರುವಂಥ ಡಾಕ್ಟರ್ TN ಪಾಟೀಲ್ ಅವರ ನೇತೃತ್ವದಲ್ಲಿ ಬಾದಾಮಿಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಸಿಡಿಲು ಪಡೆ ಕಡೆಗೆ ನಡೆಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭೂ ವೈವಿಧ್ಯತೆಯಲ್ಲಿ ಶಿಲಾಯುಗದ ಕಾಲದ ಸ್ಮಾರಕ ಆಗಿರುವಂಥ ಬಾದಾಮಿ ಹತ್ತಿರ ಇರುವಂಥ ಸಿಡಿಲು ಪಡೆ ಸ್ಥಳದ ಮಹತ್ವ ಮತ್ತು ಜಾಗೃತಿ ಮೂಡಿಸುವುದಕ್ಕೆ ವೈದ್ಯರು ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಗಮನ ಸೆಳೆದರು. ಈ ಟೈಮ್ ಬೀಳ್ಬೋದು, ಹಂಗದ ಮೇಲೆ ಹತ್ತಿದ್ರೆ ಏನು ಬೀಳತ್ತಂತ ಅಂತ ಹೆದರಿಕೆ ಬರ್ತದೆ ಏನೋ ಅನ್ಸುತ್ತಲ್ಲ. Enjoying the good day by Mirdi sir. Enjoying the good day by Mirdi sir. Yes. Hi. Yes. Hi, Marie. Hello, babies. Sweet babies. Madam. Reels ಅಂತ ಹಾಕ್ತೀನಿ. Samo ajja try ಮಾಡಲ್ಲ. ಅಜ್ಜ ಬಾಗಲಕೋಟೆಯ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ದೇಸಿ ನೃತ್ಯ ಪ್ರದರ್ಶನ ಜರುಗಿತು. ಮಂಗಳವಾರ ನಗರದಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಘದ ನೂತನ ಸಭಾಭವನದಲ್ಲಿ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಿಂದ ನವರಾತ್ರಿ ನಿಮಿತ್ತ ದೇಸಿ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿನಿಯರ 5 ತಂಡಗಳಿಂದ ದಾಂಡಿಯಾ ಸೇರಿದಂತೆ ಸಮೂಹ ದೇಸಿ ನೃತ್ಯ ಪ್ರದರ್ಶನ ಮಾಡಿ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಜಗನ್ನಾಥ್ ಚವ್ಹಾಣ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ನವರಾತ್ರಿ ನಿಮಿತ್ತ ವೈವಿಧ್ಯಮಯವಾದ ಚಟುವಟಿಕೆಗಳ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ವಿಶೇಷವಾಗಿ ದೇಸಿ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ, ದೇಸಿ ಕಲೆಗಳನ್ನು ಉಳಿಸಿ ಬೆಳೆಸುವುದಕ್ಕೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು.